ಓಡ್ಸೋ ಎದುರ್ತಿಯಲ್ಲೋ ಚಿಕ್ಕುತ್ತಿದೆ ಸಿಂಬಲ್ ಇರೋ ಕಾರ್ಡ್ ಇರುತ್ತೆ, ಸಿಂಬಲ್ ಇರುತ್ತೆ, ಅಲ್ಲಿಗೆ ಹೋಗಿ ಟ್ಯಾಪ್ ಮಾಡಬೇಕು. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ಇವತ್ತು ನಾನು ಮತ್ತೆ ಟುಮ್ ಸಿ ಶ್ರೀ ನಮ್ಮ ಅಪ್ಪ ಬರ್ತಾರೆ ಕೇಳಬೇಕು. ಸೊ ನಮ್ಮ ಅಪ್ಪನೂ ಬರ್ತಿದ್ದಾರಂತೆ. ಸೊ ಎಲ್ಲ ರೆಡಿ ಆಗ್ತಾ ಇದೀವಿ. ಈಗ ನಾವು ರೆಡಿಯಾಗಿ ಹೊರಡಬೇಕು. ಇದು ತುಂಬ ದಿನ ನಂಗೆ ಆಸೆ ಇತ್ತು, ಆಡಬೇಕು ಅಂತ. ಸೊ ನಂಗೆ ಗೊತ್ತಿರಲಿಲ್ಲ ಬೆಂಗಳೂರಲ್ಲೇ ಇದೆ ಅಂತ. ಸೊ ಫೈನಲಿ ಸಿಕ್ಕಿದೆ. ಮೈಸೂರಲ್ಲಿ ಇದಕ್ಕಿಂತ ದೊಡ್ಡದಾಗಿದೆಯಂತೆ ಒಂದು ಪ್ಲೇಯಿಂಗ್ ಫೀಲ್ಡ್. ಸೊ ಲೆಟ್ಸ್ ಸಿ ಯಾವ ಥರ ಇರುತ್ತೆ, ಮಜಾ ಇರುತ್ತೆ. ಸೂಪರ್ ಎಕ್ಸೈಟೆಡ್. ಸಾಯಿಲ್ ಎಕ್ಸೈಟೆಡಾ? ಯಾ. ಟುಮ್ ಸಿಸಿ ಅವತ್ತು ಅಂಗಡಿ ಹಾಕಿಲ್ಲ, ಬಿಕಾಸ್ ನಾನು ಹೇಳಿದ ನಿನ್ನೆ ಆಯ್ತಲ್ಲ ಇಶ್ಯೂ, ಅದೇ ವಿಷಯಕ್ಕೆ ಇನ್ನೂ ಜಾಗ ಕನ್ಫರ್ಮೇಷನ್ ನಡೀತಾ ಇದೆ. ಸೊ ಅದಕ್ಕೆ ಅವರು ರಜಾ ಇತ್ತಲ್ಲ, ಎಲ್ಲೂ ಹೋಗಲ್ಲ ಅವರು ವೀಕ್ ಡೇಸಲ್ಲಿ. ಸೊ ಐ ಥಾಟ್ ಇದನ್ನು ಪ್ಲ್ಯಾನ್ ಮಾಡೋಣ ಇವತ್ತು. ಆ್ಯಂಡ್ ನನಗೂ ಡ್ರೀಮ್ ಇತ್ತು ಆಡಬೇಕು ಅಂತ. ನನ್ನ ಪ್ರಕಾರ ಸಾಯಿಲ್ಗೂ ಆಸೆ ಇತ್ತು, ನಮ್ಮ ಅಪ್ಪಗೂ ಆಸೆ ಇದೆ. ಸಂಜೆ ನನಗೆ ಗೊತ್ತಿಲ್ಲ, ಶ್ರೀಗೂ ಭಯ ಇದೆ ಇದಾಡೋದು. ಸೊ ಲೆಟ್ಸ್ ಸಿ. ನಮ್ಮ ಅಮ್ಮ ಇದ್ದರೆ ಅವರು ಪಕ್ಕ ಸ್ವಲ್ಪ ಎದುರ್ಬಿಟ್ಟು ಆಮೇಲೆ ಆಡಿರೋರು. ಲೆಟ್ಸ್ ಸಿ. ಈಗ ಹೋಗಕ್ಕೆ ಮುಂಚೆ ನಾನು ರೆಡಿಯಾಗಿದ್ದೀನಿ, ಫೇಸ್ ವಾಶ್ ಮಾಡಿಕೊಂಡು ನಾನು ರೆಡಿಯಾಗಿದ್ದೀನಿ. ರೂಮ್ ಕ್ಲೀನ್ ಮಾಡಿದ್ದೀನಿ. ಇನ್ಮೇಲೆ ರೂಮ್ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗೈಸ್. ನೋಡಿ, ಎಲ್ಲರೂ ಹೋಗ್ಬೇಕಂದ್ರೆ ಫಸ್ಟ್ ಬಂದು ಜನ ನಿಂತ್ಕೊಳ್ಳೋದು ಇದ್ರ ಮುಂದೆ. ಯಾವ್ದು ನಿಂದು ಟಾಪ್ ಟು ಬಾಟಮ್ ನಂದು ಮಗನೇ. ಗೈಸ್ ಅವನದೆಲ್ಲ ಸೇಫ್ ಆಗಿರುತ್ತೆ, ನಂದು ಮಾತ್ರ ಹಾಳಾಗಿರುತ್ತೆ. ಅವ್ನು ಕೊಡ್ಸಿರೋ ಬಟ್ಟೆಗಳು, ಬರ್ಡೇದು ಅವ್ನು ತೊಗೊಂಡಿರೋದೆಲ್ಲ ಸೇಫ್ ಆಗಿ ಎಲ್ಲ ಒಂದು ಕಡೆ ಇದೆ. ಅದು ನನಗೆ ಸಿಗ್ಲೇ ಇಲ್ಲ ಇದುವರೆಗೂ. ಅವನದು ಮಾತ್ರ ಎಲ್ಲ ನಂದು ಮಾತ್ರ ಒಳ್ಳೆ ಏನಂತಾರೆ ಆ ಥರ ಎಲ್ರಿಗೂ ಸರ್ವ್ ಮಾಡ್ಬೇಕು. ನನ್ನ ವಾಚು, ನನ್ನ ಟೀ ಶರ್ಟು, ಪ್ಯಾಂಟ್ಗಳೆಲ್ಲ. ಸೊ ಈಗ ಗೈಸ್ ರೆಡಿ ಆಗೋಣ. ಸಂಜೆ ವಾಶ್ರೂಮ್ಗೆ ಹೋಗಿದ್ದಾನೆ. ಅವ್ನು ಬರೋವರೆಗೂ ಕಾದು ವಿ ಹ್ಯಾವ್ ಟು ಲೀವ್. ಬರಲ್ಲ ಸಂಜಯ್? ಇಲ್ಲಿವರೆಗೂ ಗಮ್ಮಂತ ಐತೆ ಪರಿಮಳ. ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ಅಂಡ್ ಫ್ಯಾಮ್, ಈಗ ಚಳಿಗಾಲ ಶುರುವಾಗಿದೆ. ಈಗ ನಿಮಗೆ ಸ್ಕಿನ್ ಡ್ರೈ ಆಗೋದು ಮತ್ತೆ ಆಕ್ನೆ ಆಗೋದು, ಇದೆಲ್ಲ ತುಂಬಾ ಇಶ್ಯೂಸ್ ಬರುತ್ತೆ. ನನಗೂ ಇಶ್ಯೂಸ್ ಬರುತ್ತೆ. ಸೊ ನಾನು ಏನ್ ಮಾಡೋದು ಈ ಚಳಿಗಾಲದಲ್ಲಿ ಅಂತ ಯೋಚನೆ ಮಾಡ್ತಿದ್ದೆ. ಅಂಡ್ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಚಳಿಗಾಲ. ನಮ್ಮ ಸ್ಕಿನ್ ನ ನಾವು ಎವ್ರಿ ಡೇ ಕೇರ್ ಮಾಡಲೇಬೇಕು. ಅವಾಗಲೇ ಏನೇ ಆದ್ರೂ ಪಿಗ್ಮೆಂಟೇಷನ್, ಏನೇ ಇಶ್ಯೂಸ್ ಬರಲ್ಲ. ಈಗ ನಾವು ಆಚೆ ಹೋಗ್ತೀವಿ, ಆಚೆ ಹೋದ್ರೆ ಸನ್ಲೈಟ್ ಇರುತ್ತೆ, ಸನ್ಲೈಟ್ ಇಂದ ಟ್ಯಾನ್ ಆಗುತ್ತೆ ಸ್ಕಿನ್ನು. ಅದು ಬಿಟ್ರೆ ಈಗ ನಾವು ಫೇಸ್ ವಾಶ್ ಮಾಡಿದ ತಕ್ಷಣ ಮಾಯಿಶ್ಚರೈಸ್ ಮಾಡಬೇಕು, ಇಲ್ಲ ಅಂದ್ರೆ ಆಕ್ನೆ ಶುರು ಆಗುತ್ತೆ. ಈ ತರ ತುಂಬಾ ಇದೆ. ನಾವು ನಮ್ಮ ಸ್ಕೂಲು, ಕಾಲೇಜು, ಆಫೀಸು ಅನ್ನೋ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ನಮ್ಮ ಸ್ಕಿನ್ಗೆ ಅಷ್ಟು ಕೇರ್ ಮಾಡಕ್ಕಾಗಲ್ಲ. ಅಂಡ್ ಸ್ಕಿನ್ ನಮ್ಗೆ ಎಷ್ಟೇ ಪ್ರಾಬ್ಲಮ್ ಕಾಣಿಸ್ಕೊಂಡು ಡರ್ಮಟಾಲಜಿಸ್ಟ್ ಹತ್ರ ಹೋಗಿ ನಾವು ನಮ್ಮ ಸ್ಕಿನ್ ನ ತೋರಿಸ್ಕೊಳ್ಳುವಷ್ಟು ಟೈಮು ಇರಲ್ಲ. ಅಂಡ್ ತುಂಬಾ ಎಕ್ಸ್ಪೆನ್ಸಿವ್ ಅಂತಾನು ಅನ್ಸುತ್ತೆ. ಈಗ ನಾನ್ ನಿಮಗೆ ಕ್ಯೂರ್ ಸ್ಕಿನ್ ಅನ್ನೋ ಒಂದು ಅಮೇಸಿಂಗ್ ಆಪ್ ಬಗ್ಗೆ ಹೇಳ್ತೀನಿ ಕೇಳಿ. ಸೊ ನೀವು ಕ್ಯೂರ್ ಸ್ಕಿನ್ ಆಪ್ ನ ಡೌನ್ಲೋಡ್ ಮಾಡಿದ ತಕ್ಷಣ ನಿಮಗೆ ಒಂದಷ್ಟು ಕ್ವಶನ್ಸ್ ಕೇಳುತ್ತೆ ನಿಮ್ಮ ಸ್ಕಿನ್ ರಿಲೇಟೆಡ್, ನಿಮ್ಮ ಡೈಲಿ ಲೈಫ್ ಮತ್ತೆ ನಿಮ್ಮ ಫುಡ್ ರೂಟೀನ್ ಮತ್ತೆ ನಿಮ್ಮ ಸ್ಕಿನ್ ರಿಲೇಟೆಡ್. ಸೊ ಅದನ್ನೆಲ್ಲ ನೀವು ಆನ್ಸರ್ ಮಾಡಬೇಕು. ಅದಾದ್ಮೇಲೆ ನಿಮ್ಮ ಫೇಸ್ ನ ನೀವು ಸ್ಕ್ಯಾನ್ ಮಾಡಿದ್ರೆ ಅದ್ರದ್ದು AI ಟೆಕ್ನಾಲಜಿ, ಕ್ಯೂರ್ ಸ್ಕಿನ್ AI ಟೆಕ್ನಾಲಜಿ ನಿಮ್ಮ ಫೇಸ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಫೇಸ್ ಅಲ್ಲಿ ಏನೇನು ಇಶ್ಯೂಸ್ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡಿ ಅದಕ್ಕೆ ಸೊಲ್ಯೂಷನ್ ಕೊಡುತ್ತೆ. ಪ್ರೊಫೆಷನಲ್ ಡರ್ಮಟಾಲಜಿಸ್ಟ್ ಹತ್ರ ನಿಮಗೆ ಒಂದು ಅಪಾಯಿಂಟ್ಮೆಂಟ್ ಸಿಗುತ್ತೆ. ಅವರು ನಿಮಗೆ ಫ್ರೀ ಆಗಿ ನಿಮ್ಮ ಸ್ಕಿನ್ಗೆ ಈ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಕ್ಲಿಯರ್ ಆಗಿ, ಫ್ರೀ ಆಗಿ, ಈಸಿಯಾಗಿ ಹೇಳ್ತಾರೆ. ಮತ್ತೆ ಆ ಸರ್ಟಿಫೈಡ್ ಡರ್ಮಟಾಲಜಿಸ್ಟ್ ಯಾರಿರ್ತಾರೆ ಅವರು ನಿಮಗೆ ಅಂತಾನೆ ಒಂದು ಪರ್ಸನಲೈಸ್ಡ್ ಕಿಟ್ ನ ರೆಡಿ ಮಾಡ್ತಾರೆ. ಅಂಡ್ ನನ್ನ ಕಿಟ್ ಇಲ್ಲಿ ಬಂದಿದೆ ನೋಡಿ. ನಾನು ಇದೇ ವಿಷಯಕ್ಕೆ ಡಾಕ್ಟರ್ ಹತ್ರ ಹೋದ್ರೆ ನನ್ನ ಸ್ಕಿನ್ ಅಲ್ಲಿ ಈ ಇಶ್ಯೂ ಇದೆ, ಏನ್ ಮಾಡ್ಬೇಕು ಅಂತ ಕೇಳಕ್ಕೆ ನೀವೇ ಯೋಚನೆ ಮಾಡಿ. ಕನ್ಸಲ್ಟೇಷನ್ ಫೀಸು, ಮತ್ತೆ ಅದೇನೇನೋ ಫೀಸು, ಮತ್ತೆ ಇನ್ನೊಂದ್ ಸರಿ ಬನ್ನಿ, ಆ ಸರಿ ಬನ್ನಿ ಅಂತೇಳಿ ಎಷ್ಟು ಸರಿ ಸುತ್ತಬೇಕು, ಎಷ್ಟು ಟೈಮ್ ವೇಸ್ಟ್ ಮಾಡಬೇಕು, ಎಷ್ಟು ದುಡ್ಡು ವೇಸ್ಟ್ ಮಾಡಬೇಕು. ಸರ್ಟಿಫೈಡ್ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಏನ್ ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ಬೆಟರ್ ಆಗುತ್ತೆ ಅಂತ. ಸೊ ನಂಗೆ ಏನೇನು ಕೊಟ್ಟಿದ್ದಾರೆ ತೋರಿಸ್ತೀನಿ ಬನ್ನಿ. ಸೊ ಇದು ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿರೋ ಫೇಸ್ ವಾಶ್, ಇದು ನನಗೆ ಕೊಟ್ಟಿರೋ ಮಾಯಿಶ್ಚರೈಸರ್, ಅಂಡ್ ಇದು ನನಗೆ ಕೊಟ್ಟಿರೋ ಕ್ಲಿಯರ್ ಸ್ಕಿನ್ ಕ್ರೀಮ್. ಸೊ ಇದು ನನ್ನ ಸ್ಕಿನ್ ನ ಕ್ಲಿಯರ್ ಆಗಿರುತ್ತೆ ಅಂಡ್ ಬ್ರೈಟ್ ಆಗಿಡಕ್ಕೆ ಯೂಸ್ ಮಾಡ್ತೀನಿ. ಅಂಡ್ ನನಗೆ ತುಂಬಾ ಮುಂಚೆಯಿಂದ ಡಾರ್ಕ್ ಸರ್ಕಲ್ ಇಶ್ಯೂ ಇರೋದ್ರಿಂದ ನನಗೆ ಅಂಡರ್ ಐ ಕ್ರೀಮ್ ಕೊಟ್ಟಿದ್ದಾರೆ. ಸೊ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನನಗೇನೇನು ಪ್ರಾಡಕ್ಟ್ ಕೊಟ್ಟಿದ್ರೆ ನಿಮಗೂ ಅದೇ ಪ್ರಾಡಕ್ಟ್ ಕೊಡ್ತಾರೆ ಅಂತಲ್ಲ. ನಿಮಗೆ ಏನು ಇಶ್ಯೂ ಇದೆ, ನಿಮಗೆ ಏನು ಪ್ರಾಬ್ಲಮ್ ಇದೆ, ನಿಮಗೆ ಏನು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀರಾ ಅಂತ ಆ್ಯಪ್ ಮತ್ತೆ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಆ ಕಿಟ್ ನಿಮಗೆ ನಿಮ್ಮ ಮನೆಗೆ ಕಳಿಸ್ತಾರೆ. ಅಂಡ್ ನೀವು ಈ ಆ್ಯಪ್ ಅಲ್ಲಿ ಸರ್ಟಿಫೈಡ್ ಡರ್ಮಟಾಲಜಿಸ್ಟ್ ಹತ್ರ ಟೆಕ್ಸ್ಟ್ ಮಾಡಿ, ಅಂದ್ರೆ ಅವ್ರ ಹತ್ರ ನೀವು ಸಜೆಷನ್ಸ್ ತಗೋಬಹುದು. ಈ ಇಶ್ಯೂ ಇದೆ, ಇದಕ್ಕೆ ಏನ್ ಮಾಡಬೇಕು ಅಂತೆಲ್ಲ. ಸೊ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದ್ದೀನಿ ಆ್ಯಪ್ದು. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ. ಅಂಡ್ ನೀವು SAM 100 ಅನ್ನೋ ಕೋಡ್ ನ ಯೂಸ್ ಮಾಡಿದ್ರೆ ಗೈಸ್ ನಿಮ್ಗೆ 100 ರೂಪೀಸ್ ಆಫ್ ಇದೆ ನೀವು ತಗೊಳ್ಳೋ ಪ್ರಾಡಕ್ಟ್ ಮೇಲೆ. ಈಗ 1499 ಆಗಿದೆ, 1399 ರೂಪೀಸ್ ಆಗುತ್ತೆ ನಿಮ್ಮ ಪ್ರಾಡಕ್ಟ್, ನಿಮಗೆ ಸಜೆಸ್ಟ್ ಮಾಡಿರೋ ಪ್ರಾಡಕ್ಟ್. ಸೊ ನೀವು ಇನ್ನೇನು ವೆಯ್ಟ್ ಮಾಡ್ತಿದ್ದೀರಾ ಗೈಸ್? ಆ್ಯಪ್ ನ ಡೌನ್ಲೋಡ್ ಮಾಡಿ ಅಂಡ್ ಸೀದಾ ಮ್ಯಾಜಿಕ್. ಸೊ ನೀವು ಸಜೆಷನ್ ತಗೊಳ್ಳಿ, ಕನ್ಸಲ್ಟ್ ಮಾಡಿ, ದುಡ್ಡು ಬಂದಾಗ ಪ್ರಾಡಕ್ಟ್ ನ ತಗೊಳ್ಳಿ ಅಂಡ್ ಯೂಸ್ ಮಾಡಿ. ಸೊ ಓಕೆ ಗೈಸ್, ಸೊ ಎಲ್ಲ ರೆಡಿ ಆಗಿದ್ದಾರೆ. ಲೆಟ್ಸ್ ಗೋ. ಓಕೆ ಗೈಸ್, ಸೊ ಅವರು ಆ ಗಾಡೀಲಿ, ನಾವು ಈ ಗಾಡೀಲಿ. ಲೆಟ್ಸ್ ಲೀವ್ ಗೈಸ್. ಸೊ ರೀಚ್ ಆದ್ವಿ. ಸಂಜೆ ಎಲ್ಲೋ ಬೇರೆ ಕಡೆ ಹೋಗ್ಬಿಟ್ಟಿದ್ದೇನಂತೆ. ನಾನು ಕ್ಯಾಮ್ರಾ ಮರ್ತೋದೆ, ಅದು ಇನ್ನೊಂಥರ ಪ್ರಾಬ್ಲಮ್ಮು. ಅದು ಬಿಟ್ಟರೆ ನಾನು ಶೂಸ್ ಹಾಕೊಂಬಂದಿಲ್ಲ, ಮರ್ತೋಗಿ ಚಪ್ಪಲಿ ಹಾಕೊಂಬಂದ್ಬಿಟ್ಟಿದ್ದೀನಿ. ಈಗ ಅಲ್ಲಿ
ಸಂಜಯ್ ಮತ್ತು ನಮ್ಮ ಅಪ್ಪ ಬೇರೆ ಕಡೆ ಹೋಗ್ಬಿಡ್ತಾರೆ, ಕಳೆದೋಗ್ಬಿಡ್ತಾರೆ. ನಾನು ಸಾಯಿಲ್ ಇಷ್ಟು ರೀಚ್ ಆದ್ವಿ. ರಿಸೆಪ್ಷನಲ್ಲಿದೆ, ಅಲ್ಲಿ ಹೋಗಿ ಪೇ ಮಾಡೋದೇನು ಅಂತ ಗೊತ್ತಿಲ್ಲ, ನೋಡೋಣ. ಬಂದರು ನೋಡಿ ಗೈಸ್, ಇವಾಗಿರು ಗೈಸ್ ನೋಡಿ ಹೆಂಗಿದೆ, ನೆಲದ ಮೇಲಿದೆ, ಅದು ನೆಲದ ಮೇಲೆ ಗಾಡಿ. ಗೈಸ್ ಇಲ್ಲಿಗೆ ಬಂದ್ವಿ ನಾವು. ನೋಡ್ರೆ ಬರೀ ಕ್ಯಾಶ್ ಮತ್ತು ಫೋನ್, ಇದು ಕಾರ್ಡ್ ಅಂತೆ, ಫೋನ್ಪೇ ಇಲ್ಲ ನನ್ನ ಹತ್ರ. ಗೈಸ್ ನಾನು ಇನ್ಸ್ಟಾ 360 ಕ್ಯಾಮ್ರಾನೇ ಮಾಡ್ತೋದೆ ತರೋದು. ಇಂಥ ಮೂಮೆಂಟ್ಸ್ಗೆ ಅದು ಅಂತ ತೊಗೊಂಡಿದ್ದು ಕ್ಯಾಮ್ರಾ. ಅಂತ ಕೇಳ್ತೇವೆ. 5 ಟಿಕೆಟ್ ಇದೆ. ಹಾಂ ನಮ್ಮದೇ ತೊಗೊಳ್ಳಿ. ಗೈಸ್ ನಾವು ನಮ್ಮದೇ ಹೆಲ್ಮೆಟ್ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ ಹೆಲ್ಮೆಟ್ಗಳು ನೋಡ್ರೆ ಹಾಕೋ ಮನ್ಸು ಬರ್ತಾ ಇಲ್ಲ. ಆಮೇಲೆ ಯಾಕೆ ಬೇಕು, ಸುಂದರವಾಗಿರೋ ನಮ್ಮ ಕೂದಲುಗಳು ಹಿಂಗಾಗ್ಬಿಟ್ಟು ನಾನು ಹಂಗೆ ಹೇಳಿಲ್ಲಪ್ಪ. ಸೊ ನೀರು ಇಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಅವ್ರು ಹೆಲ್ಮೆಟ್ ತರಕ್ಕೆ ಹೋಗ್ತಾರೆ, ನಮ್ಮ ಅಪ್ಪ ಸಾಯಿಲ್. ನನಗೆ ಬಾಯಾರಿಕೆ ಆಗ್ತಿದೆ, ನೀರು ಕುಡಿದ್ಬಿಟ್ಟು ಶುರು ಮಾಡೋಣ. ಗೈಸ್ ನೀರು ಬಾಟ್ಲಿ ಇಸ್ಕೊಂಡು ಹೋಗ್ತಾ ಇದ್ದೀನಿ. 1 ಲೀಟ್ರದ್ದು ಇಲ್ಲಿ ಬಂತೆ, ಅರ್ಧ ಲೀಟ್ರದ್ದು 2 ಎತ್ಕೊಂಡಿದ್ದೀನಿ. ಫಸ್ಟು ನಾವು 3 ಜನ ಓಡಿಸ್ತಾ ಇದ್ದೀವಿ, ನಾನು ಸಂಜಯ್ ಸಾಯಿಲ್. ನೋಡೋಣ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್. ಗೈಸ್ ಹಾಫ್ ಹೆಲ್ಮೆಟ್ ಹಾಕಂಗಿಲ್ವಂತೆ, ಅವನೊಬ್ಬಂದೇ ಹೆಲ್ಮೆಟು ವರ್ಕ್ ಆಗೋದು. ಈಗ ನಾವು ಅಲ್ಲಿರೋ ಹೆಲ್ಮೆಟ್ ಹಾಕೋಬೇಕು. ಗೈಸ್ ಸಾಯಿಲ್ ಕನ್ವಿನ್ಸ್ ಮಾಡಿ ಹೆಲ್ಮೆಟ್ ಇಸ್ಕೊಂಡ್ಬಿಟ್ಟು ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು. ಓಕೆ ಸರ್, ಲೆಫ್ಟ್ ಬ್ರೇಕು, ರೈಟ್ ಸೈಡ್ ಆಕ್ಸಿಲೇಟರ್ ಅಂತೆ. ಓಡ್ಸೋ, ಎದುರ್ತಿಯಲ್ಲೋ. ಸಂಜೆ ಹೋದ. ಸಾಯಿಲ್ ಹೋದ. ಮೊಬೈಲ್ ಇಡಬಾರ್ದಾ? ಹುಷಾರಾ? ಓಕೆ. ಓ ಗೈಸ್, ಒಂದು ಕೈಯಲ್ಲಿ ಮಾಡೋಕ್ಕಾಗಲ್ಲ. ಡೌನ್ ಆಗ್ತಿಲ್ವಾ? ಕೈಯೆಲ್ಲ ನೋಡ್ತಾ ಇದೆ. ಹಾಂ ಕೌಂಟ್ ಮಾಡ್ದೆ ನೀನು? ವಯಸ್ಸು ಕೈಯೆಲ್ಲ ನೋವು ಶುರು ಆಗೋಯ್ತು, ಅಷ್ಟು ಗಟ್ಟಿ ಇದೆ ಇದು. ಯಪ್ಪ, ಇದೆಲ್ಲ ನೋವು ಗೈಸ್. ಸೊ ಇದೆಯಲ್ಲ, ಇದಕ್ಕೆ 300 ರೂಪಾಯಿ ಅಂತ ಇಬ್ಬರು ಹೋಗ್ಬೇಕಂದ್ರೆ. ಅದಕ್ಕೆ ಒಂದು ಟಿಕೆಟ್ ಕೊಟ್ಟು ಇಬ್ಬರು ತೊಗೊಂಡಿದ್ದೀನಿ ನಾನು ಅಷ್ಟೇ. ಬಿಕಾಸ್ ಈ ಒಬ್ಬಳೇ ಓಟಕ್ಕಾಗಲ್ಲ, ಫಸ್ಟ್ ಕೈ ಗೆಡಿಬೇಕು ಹಾಕೊಂಡು, ಆ ಥರ ಇದೆ. ಗೈಸ್ ನಮ್ಮ ಅಪ್ಪ ನೋಡಿ ಆಗಲೇ ಹೋಗ್ಬಿಟ್ಟವ್ರೆ. ಗಟ್ಟಿ ಇದೆಯಲ್ಲ ಗೈಸ್. ಸೊ ಎಷ್ಟು ಓಡಿಸ್ತಾಳಂತೆ ಸ್ಟಾರ್ಟಿಂಗು, ಆಮೇಲೆ ಅವಳಿಗೆ ಆಗಿಲ್ಲ, ನಾನು ಓಡಿಸ್ತೀನಿ. ಹೆಲ್ಮೆಟ್ ಕೊಡ್ತಾ ಇದ್ದಾರೆ. ಇದು ಕಷ್ಟ ಇದೆ, ಇದು ಕಷ್ಟ ಇದೆ, ಸಖತ್ ಕಷ್ಟ ಇದೆ. ಇದು ತಿರ್ಗೋದೇ ಇಲ್ಲ. ಈಗ ಹೆಲ್ಮೆಟ್ ಸಾಲ್ತಾನೆ ಅಲ್ವಾ? ನಾನು ಹಿಂಗೆ ಇಟ್ಕೊಳ್ಳಿ ಕಾಲ್. ಮತ್ತೆ ಇದು ಬ್ರೇಕು, ಅದು ಎಕ್ಸ್ಲೇಟರ್. ಇದು ಬ್ರೇಕು, ಇದು ಎಕ್ಸ್ಲೇಟರ್. ಗೈಸ್ ಶ್ರೀಗೆ ಕಾಲ್ ಎಟ್ಟಿಸ್ತಿಲ್ಲ ಅಂತ ಕುರ್ಚನ್ ಕೊಡ್ತಾ ಇದ್ದಾರೆ ಹಿಂದೆ. ಹಾ ಆಗುತ್ತಾ? ಓಡಿಸ್ತೀಯಾ? ಮೊದಲು ಇಲ್ಲ, ಫಸ್ಟ್ ರೈಟ್ ಆಕ್ಸಿಲೇಟರ್, ಲೆಫ್ಟ್ ಬ್ರೇಕ್. ಎಕ್ಸ್ಲೇಟರ್ ರೈಟ್, ಲೆಫ್ಟ್ ಬ್ರೇಕ್. ಆಕ್ಸಿಲೇಟರ್ ಕಡಿಮೆ ನಿಧಾನಕ್ಕೆ ಕೊತ್ತಿ, ಫುಲ್ ತಗೊಂಡು ಸ್ಟಾಪ್ ಮಾಡಿ. ಹೌದು ಹೌದು. ಸ್ಟೇರಿಂಗ್ ತಿರ್ಗಿಸ್ಬೇಕು, ಗಟ್ಟಿ ಇರುತ್ತೆ. ನನಗೆ ಭಯ ಆಗ್ತೈತೆ ಕೂತ್ಕೊಂಡು. ನನಗೆ ಭಯ ಆಗ್ತದೆ. ಗೇಟಾಗಿ ಇಟ್ಬಿಟ್ಟಿರೋಳು ಗೈಸ್ ನನ್ಗೆ. ಇವಾಗ ತಿರ್ಸ್ಬೇಕು, ಅದೇ ಗಟ್ಟಿ ಇದೆ, ಗಟ್ಟಿ ಇದೆ, ತಿರ್ಸ್ಬೇಕು ಜೋರಾಗಿ. ತಿರ್ಸು 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 ತಿರ್ಸು. ಲೆಫ್ಟ್ ಲೆಫ್ಟ್. ಹಾ ಗಟ್ಟಿ ಇದೆ, ಗಟ್ಟಿ ಇದೆ. ತಿರ್ಸು ತಿರ್ಸು ತಿರ್ಸು. ಲೆಫ್ಟ್ ಲೆಫ್ಟ್. ಹಾ ಸೂಪರ್ 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 ಸೂಪರ್. ಅದು 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 ಮೆತ್ತಗೆ ಮೆತ್ತಗೆ ಮೆತ್ತಗೆ. ಲೆಫ್ಟ್ 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 ಲೆಫ್ಟ್. ಹಾ
ಸೂಪರ್ ಸೂಪರ್ ಗೋ 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 ಎಕ್ಸ್ಟ್ರಾ ಕೊಡು ಯಾರಪ್ಪ ಅದು ಲೆಫ್ಟು ಹೊಡಿ ಹೊಡಿ ಒಂದೇ ರೌಂಡ್ ಇದ್ದು ಆಗಿರೋದು 7 ರೌಂಡ್ ಇದೆ ಬೇಸವ್ರು ಯಾರೋ ಹೋದ್ರು ಗಾಬರಿ ಆಗ್ಬಿಟ್ರು ಅವರೇ ತಳ್ತಾರೆ ಈಗ ತಳ್ಳಿ ಬ್ರೋ ರಿವರ್ಸ್ ಇದೆ ತಗೋಬೇಕು ಯಾರೋ ಬರ್ತಾನೆ ಬಿಟ್ಟು ತಾನೆ ಬೇಕು ಕೊಡು ಎಕ್ಸ್ಲೇಟರ್ ಕೊಡು ನಾ ಅಪ್ಪದ ಮುಗ್ದೆ ಹೋಯ್ತು ತಿರ್ಸು ಜೋರಾಗಿ ತಿರ್ಸು ಹಿಂಗೆ ಹಾಂ ನಾನು ಬೇಡಪ್ಪ ನನ್ನ ಬೇಡಪ್ಪ ನನ್ನ ಇಳಿಸ್ಬಿಡಪ್ಪ ಹೋಗೋ ಗೋ 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 ಚಾ ಹಿಂಗೆ ಹೋಗ್ತಾವಳು ಶ್ರೀ ಈಗ ನಾನು ಓಡಿಸ್ಬೇಕು ಅಂತ ಕೊಡ್ತಿದ್ದಾಳೆ ನಾನು ಓಡಿಸ್ತೀನಿ ಸೀಟು ಚಿಕ್ಕದಿದೆ ಯಪ್ಪ ನಂಗೆ ದೇವ್ರ ಹೆಸರು ಶ್ರೀಕೃಷ್ಣನ್ ಜಪ ಮಾಡಿರೋದ್ರಿ ಅವಳೆಲ್ಲ ದೇವ್ರು ನೆಪ್ಕೊಂಬಿಟ್ಲು ಶ್ರೀ ಇವತ್ತು ಗೈಸ್ ಸೊ ಇಲ್ಲಿ ಇನ್ನೊಂದೇನೋ ಲೇಸರ್ ಮೇಜ್ ಅಂತಿದೆ ಅದು ಟ್ರೈ ಮಾಡಕ್ಕೆ ಹೋಗ್ತಾ ಇದೀನಿ ನೋಡೋಣ ಹೆಂಗಿರುತ್ತೆ ಅಂತ ಫಸ್ಟ್ ಟೈಮ್ ಇನ್ ಬ್ಯಾಂಗ್ಳೂರ್ ಅಂತೆ ಸೊ ಎಲ್ಲೋ ಈ ತರ ಕಾರ್ಡ್ ಕೊಟ್ಟಿದ್ದಾರೆ ಆಯ್ತಾ ನೋಡ್ರಿ ಈ ತರ ಸಿಂಬಲ್ ಇರೋ ಕಾರ್ಡ್ ಇರುತ್ತೆ ಸಿಂಬಲ್ ಇರುತ್ತೆ ಅಲ್ಲಿಗೆ ಹೋಗಿ ಟ್ಯಾಪ್ ಮಾಡಬೇಕು ಇದೇನೋ ಅಂತ ಗೊತ್ತಾಗ್ತಿಲ್ಲ ನಮಗಂತೂ ಸೀಕ್ರೆಟ್ ಕೀ ಹುಡುಕ್ಬೇಕಂತ ಈ ತರ ಕಾರ್ಡ್ ಕೊಟ್ಟಿದ್ದಾರೆ ಇನ್ನು ಅಪ್ಪ ಬರಲ್ಲ ಅಂತಿದ್ದಾರೆ ಶ್ರೀ ಬಾ ಗೈಸ್ ವಾಕಿ ಟಾಕಿನೂ ಕೊಟ್ಟಿದ್ದಾರೆ ಏನಾದ್ರು ಆದರೆ ಹೇಳಿ ಅಂತೇಳಿ ಗೈಸ್ ಲೇಸರ್ದಂತೂ ಒನ್ ಆಫ್ ದ ವೇಸ್ಟ್ ಗೇಮ್ ಪ್ಲೀಸ್ ಆಡಬೇಡಿ ನನ್ನ ಸಜೆಷನ್ನು ಇದು ಚೆನ್ನಾಗಿತ್ತು ಅದಷ್ಟು ಮಜಾ ಬರಲಿಲ್ಲ ಏನೋ ಸುಮ್ಮನೆ ಹೋಗಿ ಕಾಡಿಟ್ಟು ಬಂದಂಗಿತ್ತಲ್ಲ ಸಂಜೆ ಒಂದೊಂದು ಇದು ಸಖತ್ತಾಗಿತ್ತು ರಿಯಾಕ್ಷನ್ಸ್ ಕೇಳೋಣ ಒಬ್ಬೊಬ್ರಿಗೆ ಹೆಂಗಿತ್ತು ಇದು ಸಕ್ಕತ್ತಾಯ್ತು ಹಿಂಗೆ ಆಡ್ಲು ತಿರುಗ್ಸಕ್ಕೆ ಆಯ್ತಲ್ಲ ಸಖತ್ ಗಟ್ಟಿ ಇತ್ತು ನೆಕ್ಸ್ಟ್ ಸ್ಟಾರ್ಟ್ ಅಂತ ಹೆಂಗಿತ್ತು ಶ್ರೀ ನಿಂದು ರಿಯಾಕ್ಷನ್ ಇದೆ ಬಿಡು ಪಾಪ ಹೆಂಗಿತ್ತು ಸೂಪರ್ ಈಗ ಶೂಟಿಂಗ್ ಗೇಮ್ ಮಾಡ್ತವ್ರು ನಮ್ಮ ಅಪ್ಪ ನೋಡೋಣ ಹೆಂಗಿರುತ್ತೆ ಇದು ಅಂತ ಗೈಸ್ ನಮ್ಮ ಅಪ್ಪ ಏನೋ ಶುರು ಮಾಡಿದ್ದಾರೆ ಈಗ ಅದನ್ನ ಅಪ್ಪ ನೋಡಿರಿ ಕ್ಯಾಮ್ರಲ್ಲಿ ಕಾಣ್ತಾವ್ರು ನೋಡಿ ಟಿವಿಲಿ ಕಾಲೆತ್ತ ಓದಿರಿ ಒಂದ್ಸರಿ ಅಲ್ಲೇ ನಿಮ್ಮ ಮುಂದೆ ಏನೋ ಇದೆ ಟಿವಿಲಿ ಕಾಣ್ತಿದೆ ಎತ್ತಿ ಕಾಲೆತ್ತ ಓದಿರಿ ಒಂದ್ಸರಿ ಟ್ರೈ ಮಾಡಿಪ್ಪ ಒಂದ್ಸರಿ ಓದಿರಿ ಸಾಯಿಲ್ ನೋಡಿ ಹೆಂಗಾಡ್ತಾವ ಸಾಯಿಲ್ ಹೆಂಗಾಡ್ತೈತೆ ನೋಡಿದ್ರು ಇದನ್ನ ಅಪ್ಪ ಒನ್ನು ಅವ್ರು ಸೈಲೆಂಟ್ ಆಗಿ ನಿಂತಾವ್ ನೋಡಿ ಅವ್ರು ಹೆಂಗ್ ನಿಂತವ್ರು ಹಂಗೆ ಇದೆ ಸಾಯಿಲ್ ನೋಡಿ ತಲೆ ಮೇಲೆ ಕೈ ಗೈಸ್ ಗೋಡೆಗೆ ನಿಂತ್ಕೊಂಡ್ಬಿಟ್ಟ ನಮ್ಮ ಅಪ್ಪ ನೋಡು ಡ್ಯಾಡಿ ಗೈಸ್ ಅವ್ರು ಅದನ್ನ ಆಡ್ತಾ ಇದಾರೆ ಅವ್ರು ಅದನ್ನ ಆಡ್ಲಿ ನಾವು ಮತ್ತೆ ಇದನ್ನ ಆಡಕ್ಕೆ ಹೋಗ್ತಾ ಇದೀವಿ ಗೈಸ್ ಇನ್ನೊಂದು ರೌಂಡ್ ಮುಗಿಸ್ಬಿಟ್ಟು ಬಂದ್ವಿ ಆಟ ಸಖತ್ತಾಗಿದ್ದು ಮಾತ್ರ ನಾನು ಸಂಜೆ ಒಳ್ಳೆ ರೇಸ್ ಮಾಡಿದ್ವಿ ಈಗ
ಯಾವ ಸ್ಪೀಡಲ್ಲಿ ಇದ್ವಿ ಅಂದರೆ ಸಾಕಾತ್ ಸ್ಪೀಡಲ್ಲಿ ಇದ್ವಿ, ಬಟ್ ವಿಡಿಯೋ ಮಾಡೋಕ್ಕಾಗಿಲ್ಲ. ಕ್ರೇಜಿ ಎಕ್ಸ್ಪೀರಿಯನ್ಸ್ ಗೈಸ್. ಸೊ ನಿಮ್ಮ ಮನೆ ಹತ್ರ ನಿಮ್ಮ ಏರಿಯಾ ಹತ್ರ ಆದವರು ಈ ಥರ ಇದ್ದರೆ ವಿಸಿಟ್ ಮಾಡಿ, ಒಂದು ಎಕ್ಸ್ಪೀರಿಯನ್ಸ್ ತೊಗೊಳ್ಳೇಬೇಕು ಅಲ್ಲ ಸಂಜೆ. ಸಖತ್ ಎಕ್ಸ್ಪೀರಿಯನ್ಸ್ ಇದು. ನಾನು ತುಂಬ ಸರಿ ಧನುಷಿಗೆ ಹೊಟ್ಟೆ ನೋವ್ತಿದ್ಯಂತೆ, ಬಟ್ ನನಗೊಂಥರ ಮಜಾ ಬಂತು ಗೈಸ್. ನಾನು ಸ್ಪೀಡಾಗೆಲ್ಲ ಓಡಿಸಿದ್ನಲ್ಲ, ನೀನು ಓಡಿಸ್ತಲ್ಲ, ಅದಕ್ಕೆ ಒಂಥರ ಮಜಾ ಇತ್ತು ಅಲ್ವಾ? ಮಜಾ ಇತ್ತಲ್ಲ ಒಟ್ಟಿನಲ್ಲಿ, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಲೇಸರ್ ದಿನ ಚೆನ್ನಾಗಿರ್ಬೋದು. ಅದು ಏನು ಇರ್ತಿಲ್ಲ ಅದರಲ್ಲಿ, ಬರೀ 2 ಲೇಸರ್ ದಾಟಿದ್ವಿ, ಕಾಡಿಟ್ವಿ, ಮತ್ತೊಂದು ಲೇಸರ್ ದಾಟಿದ್ವಿ, ಕಾಡಿಟ್ವಿ, ಮತ್ತು ಅವ್ರೊಂದು ಕೋಡ್ ಹೇಳಿದ್ರು, ಆ ಕೋಡ್ ಹೊಡಿದ್ವಿ ಅಷ್ಟೇ. ತಗೊಳ್ತಾ ಇದೀವಿ ಗೈಸ್. ಅಲ್ಲಿ ಅಂದ ಹೊರಟು ಈಗ ಮಂಡಕ್ಕಿ ತಿನ್ನಕ್ಕೆ ಬಂದಿದ್ದೀವಿ. ಮಂಡಕ್ಕಿ ಓಕೆ ಫ್ಯಾಮ್ಸ್, ನಮ್ಮ ಮನೆಗೆ ಬಂದು ಔಟ್ಫಿಟ್ ಚೇಂಜ್ ಮಾಡಿ ಜಿಮ್ಗೆ ಹೋಗಿ ಜಿಮ್ ಮುಗಿಸ್ಕೊಂಡು ವಾಪಸ್ ಬಂದಿದ್ದೀನಿ. ಈಗ ನಮ್ಮ ಮನೇಲಿ ತಿನ್ಬೇಕಲ್ಲ, ಸೊ ನಾನು ರೈಸ್ ತಿನ್ನಂಗಿಲ್ಲ ನೈಟು, ಅದಕ್ಕೆ ಚಪಾತಿ ಆರ್ಡರ್ ಮಾಡಿದ್ದೆ. ಸಾಯಿಲ್ಗೆ ರೈಸ್ ಆರ್ಡರ್ ಮಾಡಿದ್ದೀನಿ. ನಮ್ಮ ಅಮ್ಮ ಕಾಲ್ ಮಾಡಿದ್ದೆ, ಇನ್ನೊಂದು 4 ದಿನ ಅಂತ ಹೇಳಿದ್ದಾರೆ. ನಮ್ಮ ಆದಷ್ಟು ಬೇಗ ಬರಲಿ ಗೈಸ್. ನನಗಂತೂ ಐ ಮಿಸ್ ಹರ್ ಸೋ ಮಚ್. ಅವ್ರ ಕೈ ಊಟ ಎಲ್ಲ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ದಿನ ರೇಗಿಸ್ತಿದ್ದೆ ಅವಾಗ, ಇವಾಗ ವ್ಯಾಲ್ಯೂ ಗೊತ್ತಾಗ್ತಿದೆ. ಓಕೆ ಫ್ಯಾಮ್, ಸೊ ವ್ಲಾಗ್ನ ಎಂಡ್ ಮಾಡುವ ಸಮಯ. ಇಟ್ ವಾಸ್ ಅ ಕ್ರೇಜಿ ಡೇ ಆ್ಯಂಡ್ ಬೆಸ್ಟ್ ಮೂಮೆಂಟ್. ಆಬ್ವಿಯಸ್ಲಿ ನಾನು ಹೇಳೋದೇ ಬೇಡ, ನಾನು ಟ್ರೈ ಮಾಡಬೇಕು, ಆಟ ಆಡಬೇಕು, ಈ ಗೇಮ್ನ ಆಡಬೇಕು ಅಂತ ತುಂಬ ನಿಂದ ಅಂದ್ಕೊಂಡಿದ್ದೆ. ಸೊ ಫೈನಲಿ ಅದು ಫುಲ್ಫಿಲ್ ಆಯಿತು. ದಟ್ ವಾಸ್ ದ ಬೆಸ್ಟ್ ಮೂಮೆಂಟ್. ಸೊ ನಿಮ್ಮ ಬೆಸ್ಟ್ ಮೂಮೆಂಟ್ ಏನೋ ಕಮೆಂಟ್ ಹಾಕಿ ಆ್ಯಂಡ್ ವ್ಲಾಗ್ನ ಎಂಡ್ ಮಾಡೋಣ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಬಾಯ್.